ಹಾಯ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್. ಇಂದು ನೋಡಿ ನಾವು 8ನೇ ತರಗತಿ ಗಣಿತ ಭಾಗ 1ರಲ್ಲಿ 2024-25ನೇ ಸಾಲಿನ ಹೊಸ ಪಠ್ಯಕ್ರಮ. ಇದರಲ್ಲಿ ನಾವು ಇವತ್ತು ಅಧ್ಯಾಯ 5 ವರ್ಗಗಳು ಮತ್ತು ವರ್ಗಮೂಲಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಈ ಒಂದು ಅಧ್ಯಾಯದಲ್ಲಿ ಇವತ್ತು ನೋಡ್ರಿ ಅಭ್ಯಾಸ 5.1ರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ. ನೋಡ್ರಿ ಅಧ್ಯಾಯ 5 ವರ್ಗಗಳು ಮತ್ತು ವರ್ಗಮೂಲಗಳು. ಇವತ್ತು ನೋಡ್ರಿ ಅಭ್ಯಾಸ 5.1. ಈ 5.1ರಲ್ಲಿ 1ನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡ್ರಿ, ಈ ಕೆಳಗಿನ ಸಂಖ್ಯೆಗಳ ವರ್ಗಗಳ ಬಿಡಿ ಸ್ಥಾನದಲ್ಲಿ ಇರುವ ಅಂಕಿಗಳು ಯಾವುವು? ಯಾವ್ಯಾವ ಸಂಖ್ಯೆಗಳಿದಾವಪ್ಪ? 81, 272, 799, 3853, 1234, 26387, ಈ ರೀತಿಯಾಗಿ 10 ಸಂಖ್ಯೆಗಳು ಇದ್ದಾವೆ. ಇದರಲ್ಲಿ ನೋಡ್ರಿ 81ರಲ್ಲಿ ಬಿಡಿ ಸ್ಥಾನದಲ್ಲಿದ್ದ ಅಂಕೆ ಯಾವುದು? 81ರಲ್ಲಿ 1 ಇದೆ ಬಿಡಿ ಸ್ಥಾನದ ಅಂಕಿ. ಒಂದು ವರ್ಗದ ಬಿಡಿ ಸ್ಥಾನದ ಅಂಕಿ 81ರ ವರ್ಗ ಅಂದರೆ 81 × 81 ಮಾಡಿದಾಗ 1 ಬರುತ್ತೆ. ವರ್ಗದ ಬಿಡಿ ಸ್ಥಾನದ ಅಂಕಿಯು ಕೂಡ 1 ಆಗುತ್ತೆ. ಇಲ್ಲಿ ನೋಡ್ರಿ 272, ಇದರಲ್ಲಿ ಬಿಡಿ ಸ್ಥಾನದ ಅಂಕಿ ಯಾವ್ದ್ರಿ? 2. ಇದನ್ನು ವರ್ಗ ಮಾಡಿದಾಗ 2 4 ಆಗುತ್ತೆ. ವರ್ಗದ ಬಿಡಿ ಸ್ಥಾನದ ಅಂಕಿ 4. 799ರಲ್ಲಿ ಬಿಡಿ ಸ್ಥಾನದ ಅಂಕಿ ಯಾವ್ದ್ರಿ? 9. ಇದನ್ನು ವರ್ಗ ಮಾಡಿದಾಗ 9 81, ಅದರಲ್ಲಿ ಬಿಡಿ ಸ್ಥಾನ 1 ಆಗುತ್ತೆ. 3853, ಇದರಲ್ಲಿ ಬಿಡಿ ಸ್ಥಾನದ ಅಂಕಿ 3. ಇದನ್ನು ವರ್ಗ ಮಾಡಿದಾಗ 3 9 ಆಗುತ್ತೆ. ನೆಕ್ಸ್ಟ್ ನೋಡ್ರಿ 5ನೇದು 1234, ಇದರಲ್ಲಿ ಬಿಡಿ ಸ್ಥಾನದ ಅಂಕಿ ಎಷ್ಟಿದೆ ರೀ? 4. ಇದನ್ನು ವರ್ಗ ಮಾಡಿದಾಗ 4 4 16, 4 16, 6 ಬಿಡಿ ಸ್ಥಾನದಲ್ಲಿ ವರ್ಗದ ಬಿಡಿ ಸ್ಥಾನದ ಅಂಕಿ 6 ಬರುತ್ತೆ. ನೆಕ್ಸ್ಟ್ ನೋಡ್ರಿ 26387, ಇದರ ಬಿಡಿ ಸ್ಥಾನದ ಅಂಕಿ 7. ಇದನ್ನು ವರ್ಗ ಮಾಡಿದಾಗ 7 7 49, 9 ವರ್ಗದ ಬಿಡಿ ಸ್ಥಾನದ ಅಂಕಿ ಆಗುತ್ತೆ. ನೆಕ್ಸ್ಟ್ ನೋಡ್ರಿ 52698ರಲ್ಲಿ ಬಿಡಿ ಸ್ಥಾನದ ಅಂಕಿ ಎಷ್ಟ್ರಿ? 8. ನೆಕ್ಸ್ಟು ಈ ಒಂದು 8ರಲ್ಲಿ ವರ್ಗ ಮಾಡಿದಾಗ 64 ಆಗುತ್ತೆ. ಅದರಲ್ಲಿ ಬಿಡಿ ಸ್ಥಾನದ ಅಂಕಿ ಎಷ್ಟ್ರಿ? 4 ಆಗುತ್ತೆ. ನೆಕ್ಸ್ಟ್ ನೋಡ್ರಿ 99880, ಇದರಲ್ಲಿ ಬಿಡಿ ಸ್ಥಾನದ ಅಂಕಿ 0 ಇರುತ್ತೆ. ಇದನ್ನು ವರ್ಗ ಮಾಡಿದರೂ ಕೂಡ 0ನೇ ಬರುತ್ತೆ. ನೆಕ್ಸ್ಟ್ ನೋಡ್ರಿ 9ನೇದು 12796, ಇದರಲ್ಲಿ ಬಿಡಿ ಸ್ಥಾನದ ಅಂಕಿ ಎಷ್ಟ್ರಿ? 6. ಇದನ್ನು ವರ್ಗ ಮಾಡಿದರೆ ಎಷ್ಟಾಗುತ್ತೆ ರೀ? 6 6 36, ಅದರಲ್ಲಿಯೂ ಕೂಡ ಬಿಡಿ ಸ್ಥಾನದ ಅಂಕಿ 6 ಬರುತ್ತೆ. ನೆಕ್ಸ್ಟ್ ನೋಡ್ರಿ 55555, ಇದರಲ್ಲಿ ಬಿಡಿ ಸ್ಥಾನದ ಅಂಕಿ 5. ಇದನ್ನು ವರ್ಗ ಮಾಡಿದರೆ 25, ಅದರಲ್ಲಿ ಕೂಡ ಬಿಡಿ ಸ್ಥಾನದ ಅಂಕಿ 5 ಆಗುತ್ತೆ. ಓಕೆನಾ. ಈಗ ನೆಕ್ಸ್ಟ್ ನೋಡ್ರಿ 2ನೇ ಪ್ರಶ್ನೆ, ಈ ಕೆಳಗಿನ ಸಂಖ್ಯೆಗಳು ಸ್ಪಷ್ಟವಾಗಿ ಪೂರ್ಣವರ್ಗಗಳು ಅಲ್ಲ, ಕಾರಣವನ್ನು ಕೊಡಿ. 1057, 23453, 7928, ಇದೇ ರೀತಿಯಾಗಿ ಎಷ್ಟಿದಾವ್ರಿ? 8 ಇದಾವೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾವುದೇ ಪೂರ್ಣ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ನೋಡ್ರಿ, ಯಾವುದೇ ಪೂರ್ಣ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 1 4 5 6 9 ಮತ್ತು ಕೊನೆಯಲ್ಲಿ ಸಮ ಸಂಖ್ಯೆಯ 0ಗಳು ಇರಬೇಕು. ಓಕೆನಾ. ನೆಕ್ಸ್ಟ್ ನೋಡ್ರಿ ಕ್ರಮ ಸಂಖ್ಯೆ ಹಾಕೊಡ್ರಿ, ಸಂಖ್ಯೆಗಳನ್ನ ಬರ್ಕೊಡ್ರಿ. ಪೂರ್ಣ ವರ್ಗವೇ ಹೌದೇ ಅಲ್ವಾ ಅಂತ, ಯಾಕಲ್ಲ ಅಂತ ಕಾರಣ ಕೊಡಬೇಕು. ಓಕೆನಾ. ಇವಾಗ ಸಂಖ್ಯೆಗಳು ಏನ್ರಿ? 1ನೇದು 1057, ಇದು ಪೂರ್ಣ ವರ್ಗವೇ ಅಲ್ಲ. ಯಾಕೆ? ಬಿಡಿ ಸ್ಥಾನದಲ್ಲಿ 7 ಇದೆ, ಆದ ಕಾರಣ ಇದು ಪೂರ್ಣ ವರ್ಗವಲ್ಲ. 23453, ಇದು ಕೂಡ ಪೂರ್ಣ ವರ್ಗ ಅಲ್ಲ, ಬಿಡಿ ಸ್ಥಾನದಲ್ಲಿ 3 ಇದೆ, ಕಾರಣ. ಓಕೆನಾ. ನೆಕ್ಸ್ಟು 7928, ಇದು ಕೂಡ ಪೂರ್ಣ ವರ್ಗ ಅಲ್ಲ, ಬಿಡಿ ಸ್ಥಾನದಲ್ಲಿ 8 ಇದೆ.
ನೆಕ್ಸ್ಟ್ ನೋಡ್ರಿ 22,222 ಇದು ಕೂಡ ಪೂರ್ಣವರ್ಗ ಅಲ್ಲ, ಬಿಡಿ ಸ್ಥಾನದಲ್ಲಿ 2 ಇದೆ. ನೆಕ್ಸ್ಟ್ 64,000 ಇದು ಕೂಡ ಅಲ್ಲ, ಕೊನೆಯಲ್ಲಿ ಸೊನ್ನೆಗಳ ಸಂಖ್ಯೆ ಸಮಸಂಖ್ಯೆ ಅಲ್ಲ. ಓಕೆನಾ. ನೆಕ್ಸ್ಟು 89,722 ಇದು ಕೂಡ ಅಲ್ಲ, ಬಿಡಿ ಸ್ಥಾನದಲ್ಲಿ 2 ಇದೆ. ನೋಡ್ರಿ ಇಲ್ಲಿಯೂ ಕೂಡ 3 ಸೊನ್ನೆ ಇದ್ದವು, ಸಮಸಂಖ್ಯೆಯ ಸೊನ್ನೆಗಳು ಇಲ್ಲ. ಇಲ್ಲಿ ಒಂದೇ ಸೊನ್ನೆ ಇದೆ, ಕೊನೆಯಲ್ಲಿ ಸೊನ್ನೆಗಳ ಸಂಖ್ಯೆ ಸಮಸಂಖ್ಯೆ ಇಲ್ಲ ಅಂತ ಬರಿಬೇಕು, ಪೂರ್ಣವರ್ಗವಲ್ಲ. ಓಕೆನಾ. ನೆಕ್ಸ್ಟ್ ನೋಡ್ರಿ 3ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಂಖ್ಯೆಗಳ ವರ್ಗಗಳು ಬೆಸ ಸಂಖ್ಯೆಗಳು ಆಗಿವೆ? ಏನಿದೆ ರೀ ಕ್ವಶನು, ಈ ಕೆಳಗಿನ ಯಾವ ಸಂಖ್ಯೆಗಳ ವರ್ಗಗಳು ಬೆಸ ಸಂಖ್ಯೆಗಳು ಆಗಿವೆ? 431, 2,826, 7,779, 82,004. ಪರಿಹಾರ ನೋಡ್ರಿ, ಬೆಸ ಸಂಖ್ಯೆಯ ವರ್ಗಗಳು ಬೆಸ ಸಂಖ್ಯೆಗಳು ಆಗಿರುತ್ತವೆ. ಆದ್ದರಿಂದ 431 ಮತ್ತು 7,779 ವರ್ಗಗಳು ಬೆಸ ಸಂಖ್ಯೆಗಳು ಆಗಿವೆ ಅಂತ ನಾವು ಹೇಳಬೇಕಿಲ್ಲಿ. ಓಕೆನಾ. ನೆಕ್ಸ್ಟ್ 4ನೇ ಕ್ವಶನ್ ನೋಡ್ರಿ, ಈ ಕೆಳಗಿನ ಮಾದರಿಗಳನ್ನು ಗಮನಿಸಿ ಬಿಟ್ಟ ಅಂಕಿಗಳನ್ನು ತುಂಬಿರಿ. ಪರಿಹಾರ 11 ಸ್ಕ್ವೇರ್ ಮಾದರಿ ಅಂದರೆ 11ರ ವರ್ಗ ಅಷ್ಟೇ 121, 101ರ ವರ್ಗ 10, 10201 ಅಂತ ಈ ಥರ. 100 ಸ್ಕ್ವಯರ್ ಅಂದರೆ ನೋಡ್ರಿ 1002001. ಇಲ್ಲಿ 100 ಇದೆ, ಇಲ್ಲಿ ಉಲ್ಟಾ 100 ಇದೆ, ನಡುವೆ 2 ಬರ್ತಾ ಇದೆ. ಓಕೆನಾ. ಇದೇ ರೀತಿಯಾಗಿ ನಾವು ಈ ಒಂದು ನಂಬರ್ಸ್ಗಳನ್ನು ಬರಿತಾ ಹೋದಾಗ ನೋಡ್ರಿ 1,00,00,2 ನೆಕ್ಸ್ಟ್ 00,001 ಇದೇ ರೀತಿಯಾಗಿ ಬರ್ತಾ ಇದೆ. ಓಕೆನಾ. ಈ ರೀತಿಯಾಗಿ ನಾವು ಬರಿಬೇಕು. ನೆಕ್ಸ್ಟ್ 5ನೇ ಕ್ವಶನ್ ನೋಡ್ರಿ, ಈ ಕೆಳಗಿನ ಮಾದರಿಗಳನ್ನು ಗಮನಿಸಿ ಖಾಲಿ ಇರುವ ಜಾಗಗಳನ್ನು ಸೂಕ್ತ ಅಂಕಿಗಳನ್ನು ತುಂಬಿರಿ. 11ರ ವರ್ಗ 121, 101ರ ವರ್ಗ 10,201. ಈ ರೀತಿಯಾಗಿ ನಾವು ಖಾಲಿ ಇರುವ ಜಾಗಗಳನ್ನು ನೋಡ್ರಿ 101010 ಸ್ಕ್ವಯರ್, 10101001 ಸ್ಕ್ವಯರ್ ಅನ್ನು 10203040302021 ಉಲ್ಟಾ, ಇಲ್ಲಿಂದ ಉಲ್ಟಾ ಬರುತ್ತೆ, ಇಲ್ಲಿಂದ ಮತ್ತೆ ಸೀದಾ ಬರುತ್ತೆ. ಓಕೆನಾ. ಇದೇ ರೀತಿಯಾಗಿ ನಾವು ಮಾದರಿಯನ್ನು ಗಮನಿಸಿ ಒಂದು ಸೂಕ್ತ ಅಂಕಿಗಳನ್ನು ತುಂಬಿರುತ್ತೇವೆ. ನೆಕ್ಸ್ಟು 6ನೇ ಕ್ವಶನ್ ನೋಡ್ರಿ, ಕೊಟ್ಟಿರುವ ಮಾದರಿಯನ್ನು ಉಪಯೋಗಿಸಿಕೊಂಡು ಬಿಟ್ಟಿರುವ ಸಂಖ್ಯೆಗಳನ್ನು ತುಂಬಿರಿ. 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಸ್ಕ್ವೇರ್. ನೋಡ್ರಿ ಇಲ್ಲಿ 4, 4, 8, 1, 9, 3ರ ವರ್ಗ 9 ಆಗುತ್ತೆ. ಇದೇ ರೀತಿಯಾಗಿ 2 ಸ್ಕ್ವೇರ್ 3 ಸ್ಕ್ವೇರ್ 6 ಸ್ಕ್ವೇರ್ ಅಂದರೆ 7 ಸ್ಕ್ವೇರ್ ಆಗುತ್ತೆ. 3 ಸ್ಕ್ವೇರ್ 4 ಸ್ಕ್ವೇರ್ 12 ಸ್ಕ್ವೇರ್ ಅಂದರೆ 13 ಸ್ಕ್ವೇರ್ ಆಗುತ್ತೆ. ಇಲ್ಲಿ ಯಾವುದು ಬಿಟ್ಟಿರೋ ಸ್ಥಳ ಇದೆ ರೀ, ಇಲ್ಲೊಂದು ಬಿಟ್ಟಿದ್ದಾರೆ, ಇಲ್ಲೊಂದು. ಅಲ್ಲಿ 20 ಸ್ಕ್ವೇರ್ 6 ಸ್ಕ್ವೇರ್ 42 ಸ್ಕ್ವೇರನ್ನು ತುಂಬಿದರೆ ಮುಂದಿನ ಒಂದು 43 ಸ್ಕ್ವೇರ್ ಆಗುತ್ತೆ. ಓಕೆನಾ. ಈ ರೀತಿಯಾಗಿ ನಾವು ಒಂದು ಬಿಟ್ಟ ಜಾಗಗಳನ್ನು ತುಂಬಬೇಕು. ನೆಕ್ಸ್ಟ್ 7ನೇ ಪ್ರಶ್ನೆ ನೋಡ್ರಿ, ಸಂಖ್ಯೆಗಳನ್ನು ಕೂಡಿಸದೆಯೇ ಮೊತ್ತವನ್ನು ಕಂಡುಹಿಡಿಯಿರಿ. 1, 3, 7, 9. 1 + 3 + 7 + 9. ಇವನ್ನೇನು ಮಾಡ್ಬೇಕ್ರಿ, ಕೂಡಿಸ್ಲಾರ್ದೇನೆ ನಾವು ಇದರ ಮೊತ್ತವನ್ನು ಕಂಡುಹಿಡಿಬೇಕಾಗಿದೆ. ಪರಿಹಾರ 1 + 3 + 5 + 7 + 9. ಇವೆಷ್ಟು ನಂಬರ್ಸ್ ಆದವು ಇಲ್ಲಿ 1, 2, 3, 4, 5 ನಂಬರ್ಸ್ ಆದವು. 5 ಸ್ಕ್ವಯರ್ ಇಸ್ ಈಕ್ವಲ್ ಟು 25. ಈ ರೀತಿಯಾಗಿ ನಾವು ಬರಿಬೇಕು. ಓಕೆನಾ. ಒಟ್ಟು 5 ನಂಬರ್ಸ್ ಇದಾವೆ, 1, 2, 3, 4, 5. 5 ಸ್ಕ್ವೇರ್ ಅಂದಾಗ ಇದು 25 ಆಗುತ್ತೆ. ನೆಕ್ಸ್ಟ್ ನೋಡ್ರಿ 1, 3, 5, 7, 9, 11, 13, 15, 17, 19. ಇವೆಷ್ಟು ನಂಬರ್ಸ್ ಆಗ್ತಾವೆ ನೋಡ್ರಿ 1, 2, 3, 4, 5, 6, 7, 8. ನೆಕ್ಸ್ಟ್ 9, 10. 10 ಸ್ಕ್ವೇರ್ ಅಂದರೆ ಇವು ಇದರ ಒಂದು ಮೊತ್ತ 100 ಆಗುತ್ತೆ. ನೆಕ್ಸ್ಟ್ ಇದೇ ರೀತಿಯಾಗಿ ನೋಡ್ರಿ ಈ 1, 3, 5, 7ಅನ್ನು 23ರವರೆಗೂ ಬರಿತಾ ಹೋಗಬೇಕು. ಅವು ಎಷ್ಟಾಗುತ್ತೆ ಅಲ್ಲಿ 12 ನಂಬರ್ಸ್ ಆಗ್ತಾವೆ. 12 ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಅದು 144 ಆಗುತ್ತೆ. 49 8ನೇ ಪ್ರಶ್ನೆ ನೋಡ್ರಿ, 49 7 ಬೆಸ ಸಂಖ್ಯೆಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸಿ.
ನೆಕ್ಸ್ಟ್ ನೋಡ್ರಿ 49ನ್ನು 7 ಬೆಸ ಸಂಖ್ಯೆಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸಿ ಅಂದ 1 3 5 7 9 11 13 ಇವೆಷ್ಟು ನಂಬರ್ಸ್ ಆಗ್ತಾವ್ರಿ 1 2 3 4 5 6 7 ಬೆಸ ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ 49 ಸಿಗ್ತಾ ಇದೆ. ಓಕೆನಾ. ನೆಕ್ಸ್ಟ್ 9ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಸಂಖ್ಯೆಗಳ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ? 12 ಮತ್ತು 13, 25 ಮತ್ತು 26, 99 ಮತ್ತು 100. ನೋಡ್ರಿ, ಈಗ ಪರಿಹಾರ n² ಮತ್ತು n+1 ಸ್ಕ್ವೇರ್ಗಳ ಮಧ್ಯೆ ಪೂರ್ಣ ವರ್ಗ ಅಲ್ಲದ 2 n ಸಂಖ್ಯೆಗಳು ಇರುತ್ತವೆ. 12 ಮತ್ತು 13, n = 12, 2 n = 24. ಆದ್ದರಿಂದ 12 ಮತ್ತು 13ರ ವರ್ಗಗಳ ನಡುವೆ 24 ವರ್ಗ ಅಲ್ಲದ ಸಂಖ್ಯೆಗಳು ಇವೆ. ಓಕೆನಾ. ನೆಕ್ಸ್ಟ್ 25 ಮತ್ತು 26, ಇಲ್ಲಿ n ಅಂದರೆ 26, 2 n ಅಂದರೆ 50. ಆದ್ದರಿಂದ 25 ಮತ್ತು 26 ವರ್ಗಗಳ ನಡುವೆ 50 ವರ್ಗ ಅಲ್ಲದ ಸಂಖ್ಯೆಗಳು ಇವೆ. ನೆಕ್ಸ್ಟ್ ನೋಡ್ರಿ, 99 ಮತ್ತು 100, n = 99, 2 n ಅಂದರೆ 198. ಆದ್ದರಿಂದ 99 ಮತ್ತು 100ರ ವರ್ಗಗಳ ನಡುವೆ 198 ವರ್ಗ ಅಲ್ಲದ ಸಂಖ್ಯೆಗಳು ಇವೆ. ಓಕೆನಾ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.